ಫೈನಲಿ ಇವತ್ತು ನನ್ನ ಮುಂದೆ ಐಕೂನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಐಕೂ ನಿಯೋ 9 Pro 5G ಸ್ಮಾರ್ಟ್ಫೋನ್ ಇದೆ. ನಂಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನು ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ತುಂಬ ಜನ ವೆಯ್ಟ್ ಮಾಡ್ತಾ ಇರುವಂಥ ಸ್ಮಾರ್ಟ್ಫೋನು. ನೀವು ನಂಬಲ್ಲ, ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 8GB ರ್ಯಾಮು 128GB ಸ್ಟೋರೇಜ್ನ ವೇರಿಯಂಟು ಕೇವಲ 36,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 36,000 ರೂಪಾಯಿ ಜೊತೆಗೆ 2,000 ಬ್ಯಾಂಕ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಇನ್ಸ್ಟ್ಯಾಂಟು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 34,000 ರೂಪಾಯಿಗೆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಸ್ಪೆಸಿಫಿಕೇಶನ್ ನೋಡಿ, ಈ ಬೆಲೆಯನ್ನು ಕೇಳಿ ಶಾಕ್ ಆಯ್ತು ನನಗೆ. ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಸ್ಮಾರ್ಟ್ಫೋನ್ ಅಂತ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈಗ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಯುನೀಕ್ ಕಲರ್ ಅಂತ ಅನ್ನಿಸ್ತಾ ಇದೆ, ಆಯಿತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾರೆ. ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಕ್ರೇಜಿ. ನಂತರ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಲಿಟ್ರಲಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ ಇಂಪ್ರೆಸ್ ಮಾಡ್ತು ನನಗೆ ಪರ್ಸ್ನಲಿ. ಈ ಫೋನ್ನ ಬ್ಯಾಕ್ ಡಿಸೈನ್ ಇದೆ ಅಲ್ವಾ, ಲೆದರಿ ಫಿನಿಷನ್ನು ಹೊಂದಿರುವಂಥ ಡಿಸೈನು, ಮ್ಯಾಟ್. ಅದರಿಂದ ಕೈಗೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹೆವಿ ತಿನ್ನಕ್ಕೆ ಕೂಡ ಇದೆ, ಆಯಿತಾ. ನೀವು ನಂಬಲ್ಲ, ಕೇವಲ 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಅಂತ ಬೇಕಾದರೂ ಅನ್ಬೋದು. 190 ಗ್ರಾಮ್ ವೆಯ್ಟ್ ಇದೆ. ನಿಮ್ಗೆ ಇದರಲ್ಲಿ ಮಾಮೂಲಿ ಗ್ಲಾಸ್ ಬ್ಯಾಕ್ ವೇರಿಯಂಟ್ ಕೂಡ ಸಿಗುತ್ತೆ. ಈ ವೀಗನ್ ಲೆದರ್ ವೇರಿಯಂಟ್ ಕೂಡ ಸಿಗುತ್ತೆ. ಪರ್ಸ್ನಲಿ ಈ ವೀಗನ್ ಲೆದರ್, ಈ ಪರ್ಟಿಕ್ಯುಲರ್ ಕಲರು ತುಂಬ ಯುನೀಕ್ ಆಗಿದೆ. ನೀವು ರೋಡಲ್ಲಿ ಮಾತನಾಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಕೂಡ ನೋಡ್ತಾರೆ ತಿರುಗಿಬಿಟ್ಟು, ಯಾವ ಗುರಿ ಫೋನು ತುಂಬ ಯುನೀಕ್ ಆಗಿದೆ ಕಲರ್ ಅಂತ. ಮತ್ತು ಈ ಫ್ರೇಮ್ನ ಕಲರ್ನ ಕೂಡ ಈ ಬ್ಯಾಕಿಗೆ ಮ್ಯಾಚ್ ಮಾಡಿದ್ದಾರೆ, ಆಯಿತಾ. ಸೊ ಅದೇ ಒಂಥರ ಸಕಲ ಕಾಣುತ್ತೆ ಯುನೀಕಾಗಿ. ನಮಗೆ ಈ ಫೋನ್ನ ಫ್ರಂಟಲ್ಲಿ ಆಲ್ಮೋಸ್ಟ್ ಬೆಜಲ್ಲೆಸ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ಆಯಿತಾ. ಯೂನಿಫಾರ್ಮ್ ಬೆಜಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಜಲ್ ಇಲ್ಲವೇ ಇಲ್ಲ, ಆಯಿತಾ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಿಂದ ಸಕ್ಕದ ಕಾಣುತ್ತೆ. ಇವರು ನೋಡ್ತಾ ಇದ್ದೀರಾ, ಬೆಜಲ್ಲೆಸ್ ಡಿಸ್ಪ್ಲೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದ್ಗಡೆ ನಾನು ಆಗಲೇ ಹೇಳಿದಂಗೆ ವೀಗನ್ ಲೆದರು, ಡ್ಯುಯಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಡ್ಯುಯಲ್ LED ಫ್ಲ್ಯಾಶ್ ಸಹ ನಮಗೆ ಸಿಗ್ತಾ ಇದೆ. ತುಂಬ ಕ್ಲೀನ್ ಡಿಸೈನು, ಯುನೀಕು. ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಈ ಫೋನಲ್ಲಿ ಅಂಡರ್ ದ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಮುಂದ್ಗಡೆ ಇದೆ. ಇನ್ನು ಫ್ರೇಮಿಗೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಫ್ರೇಮ್. ಇದೊಂದು ಮೆಟಾಲಿಕ್ ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಇದನ್ನು ಯಾರು ಬೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗಲೇ ಬೆಂಕಿ ಸ್ಮಾರ್ಟ್ಫೋನ್. ಈವನ್ ಪ್ಲಾಸ್ಟಿಕ್ ಫ್ರೇಮ್ ಇದ್ರೂ ಸಹ ಈ ಪ್ರೈಸ್ ರೇಂಜಿಗೆ ಈ ಸ್ಪೆಸಿಫಿಕೇಷನ್, ಈ ಫೋನು ಟಾಪ್ ನಾಚ್ ಅಂತೀನಿ, ಆಯಿತಾ. ಸೊ ನನಗೆ ಪ್ರಾಬ್ಲಮ್ ಇಲ್ಲ ಇದು ಪ್ಲಾಸ್ಟಿಕ್ ಕೊಟ್ಟಿರೋದು, ಆಯಿತಾ. ಮೆಟಾಲಿಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಇದರಲ್ಲಿ ನಮಗೆ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಆಯಿತಾ. ಏನು ಕೊಡೋದಕ್ಕಿಂತ IP ರೇಟಿಂಗ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ನಮಗೆ ಈ ಸ್ಮಾರ್ಟ್ಫೋನಲ್ಲಿ USB Type-C ಪೋರ್ಟ್ ಸಿಗ್ತದೆ, ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಲ್ಲ, ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಸೊ IR ಸಪೋರ್ಟ್ ಆಗುವಂಥ ಎಲ್ಲ ಡಿವೈಸನ್ನು ಈ ಸ್ಮಾರ್ಟ್ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. 34,000 ರೂಪಾಯಿಗೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 36,000 ರೂಪಾಯಿ ಕೂಡ ಚೆನ್ನಾಗಿದೆ ಅಂತೀನಿ. ಮೆಟಾಲಿಕ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ LTPO ಡಿಸ್ಪ್ಲೇ ಇದೆ. LTPO 144 ಹರ್ಟ್ಸ್ನ ಡಿಸ್ಪ್ಲೇ, ಅಮೋಲೆಡ್ ಡಿಸ್ಪ್ಲೇ, ಆಯಿತಾ. ಹೆವಿ ಬ್ರೈಟ್ ಆಗಿದೆ, ಆಯಿತಾ. ಸೊ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಬಿಸಿಲಿಗೆ ಹೋದ್ರೂ ಕೂಡ ಹೆವಿ ಬ್ರೈಟ್ ಆಗುತ್ತೆ. ಜೊತೆಗೆ LTPO ಡಿಸ್ಪ್ಲೇ ಆಗಿರೋದ್ರಿಂದ ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 144 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡಿಕೊಡುತ್ತೆ. ನೀವು ನಾರ್ಮಲ್ ಯೂಸರ್ ಇಂಟರ್ಫೇಸ್ನ ನ್ಯಾವಿಗೇಟ್ ಮಾಡ್ತಿರ್ಬೇಕಾದ್ರೆ ಅದು 120 ಹರ್ಟ್ಸ್ ಕೆಲಸವನ್ನು ಮಾಡ್ಬೋದು. ಗೇಮಿಂಗ್ ಟೈಮಲ್ಲಿ ಅದು 144 ಹರ್ಟ್ಸಿಗೆ ಹೋಗ್ಬೋದು, ಆ ಗೇಮ್ ಸಪೋರ್ಟ್ ಇದ್ದರೆ. ಸೊ ಅಂದರೆ ನಿಮ್ಮ ಯೂಸೇಜ್ ಮೇಲೆ ಒಂದು ರಿಫ್ರೆಶ್ ರೇಟನ್ನು ಚೇಂಜ್ ಮಾಡುತ್ತೆ ಆ ರೀತಿ. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ನಿಮ್ಮ ಕೈ ಏನಾದರೂ ವೆಟ್ ಆಗಿದೆ ಅಂದರೆ, ನೀರಲ್ಲೇನೋ ಕೆಲಸ ಮಾಡ್ತಿರ್ತಾರೆ, ಬಂದು ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ನಾವು ಫೋನ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಬಟ್ ಈ ಫೋನಲ್ಲಿ ಒಂದು ರೀತಿ ವೆಟ್ ಆ್ಯಂಡ್ ಟಚನ್ನು ಕೂಡ ಸಪೋರ್ಟ್ ಮಾಡುತ್ತೆ. ನೀವು ಕೈ ವೆಟ್ ಆಗಿರು ಸಹ, ನೀರಾಗಿರು ಸಹ ಯೂಸ್ ಮಾಡ್ಬೋದು ಫೋನ್ನ. ಸೂಪರ್ ವಿಷಯ. ಮತ್ತು ಹೆವಿ ಹೇಳಿದ್ನಲ್ಲ, ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಸಪೋರ್ಟ್ ಸಹ ಇರುವಂಥದ್ದು. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ
ಬೆಂಕಿ ಡಿಸ್ಪ್ಲೇ ಅಂತ ಇಷ್ಟಪಡ್ತೀನಿ. ತಲೆನೇ ಕೆಡಿಸ್ಕೊಂಬೇಡಿ, ಒಂದು ಒಳ್ಳೆ ಡಿಸ್ಪ್ಲೇನ ಈ ಪ್ರೈಸ್ ರೇಂಜಿಗೆ ಹಾಕಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಒಂದು 8 GB ರ್ಯಾಮು, 128 GB ಸ್ಟೋರೇಜು. ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟು ಮಾರ್ಚ್ 21ನೇ ತಾರೀಕು ಸ್ಟಾಕಿಗೆ ಬರುತ್ತೆ, ಅಲ್ಲಿ ತನಕ ಸ್ಟಾಕಲ್ಲಿ ಇರಲ್ಲ. ಉಳಿದ 2 ವೇರಿಯಂಟ್ ಬಂದ್ಬಿಟ್ಟು 8 GB 256 GB, 12 GB 256 GB. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಟಾಪ್ ನಾಚ್, ಯಾವುದು ಕಾಂಪ್ರಮೈಸ್ ಇಲ್ಲ. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.0 ಸ್ಟೋರೇಜ್, ಇದು ಕೂಡ ಅಷ್ಟೇ ಯಾವುದೇ ಕಾಂಪ್ರಮೈಸ್ ಇಲ್ಲ. ರ್ಯಾಮು ಸ್ಟೋರೇಜು ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಕಿ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ. 1 ವರ್ಷ ಹಳೆ ಪ್ರೊಸೆಸರ್. ಈಗ ಸದ್ಯಕ್ಕೆ ಸ್ನ್ಯಾಪ್ಡ್ರ್ಯಾಗನಲ್ಲಿ ಮೋಸ್ಟ್ ಪವರ್ಫುಲ್ ಅಂತ ಅಂದರೆ 8 Gen 3, ಅದಕ್ಕಿಂತ 1 ವರ್ಷ ಹಳೆಯದು 8 Gen 2. ಇದು ಕೂಡ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ತಲೆನೇ ಕೆಡಿಸ್ಕೊಂಬೇಡಿ, ಈ ಪ್ರೈಸ್ ರೇಂಜ್ಗೆ ನೀವು ಕೊಡುವಂಥ ದುಡ್ಡಿಗೆ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ ಸಿಗುತ್ತೆ ಅಂತ ಅನ್ಸಲ್ಲ. ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಈ ಸ್ಮಾರ್ಟ್ಫೋನ್ 15,78,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಐಕ್ಯೂನವ್ರು ಹೇಳೋ ಪ್ರಕಾರ ಈ ಸ್ಮಾರ್ಟ್ಫೋನ್ ಅಪ್ ಟು 17 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡುತ್ತಂತೆ. ನಮಗಂತೂ 15,78,000 ಕೊಡ್ತು. ಜೊತೆಗೆ ನಾವು ಈ ಬೆಂಚ್ ಮಾರ್ಕನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಫೋನಲ್ಲಿ ಬ್ಯಾಟ್ರಿ 43% ಇತ್ತು, 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇತ್ತು. ಬೆಂಚ್ ಮಾರ್ಕ್ ಆದಮೇಲೆ ಬರೀ 3% ಡೌನ್ ಆಯಿತು, ಮತ್ತು ಟೆಂಪ್ರೇಚರ್ ಬರೀ 4 ಡಿಗ್ರಿ ಜಾಸ್ತಿ ಆಗಿತ್ತು. ಸೊ ಈ ಸ್ಮಾರ್ಟ್ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಆಯಿತಾ. ನೀವು ಜಾಸ್ತಿ ಗೇಮ್ ಆಡಿದ್ರೂ ಕೂಡ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನ್ಸಲ್ಲ. ಏನಕ್ಕೆ ಅಂತ ಅಂದರೆ ಇದರಲ್ಲಿ 6000 mm² ವೇಪರ್ ಚೇಂಬರ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮನ್ನು ಹಾಕಿದ್ದಾರೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತೆ, ಆಯಿತಾ. ಕಳೆದ ವರ್ಷಕ್ಕಿಂತ ದೊಡ್ಡ ವೇಪರ್ ಚೇಂಬರ್ನ ಇದರೊಳಗೆ ಹಾಕಿದ್ದಾರೆ, ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಇನ್ನು ಗೇಮಿಂಗನ್ನು ಕೂಡ ನಾವು ಟೆಸ್ಟ್ ಮಾಡೋದು. BGMIನ ಚೆಕ್ ಮಾಡ್ದಂಗೆ ಇದರಲ್ಲಿ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು 90 FPS ತನಕ ಆಡ್ಬೋದು. ಫುಲ್ ಹೆವಿ ಸ್ಮೂತಾಗಿರುತ್ತೆ. ಅಲ್ಟ್ರಾ HDR ಆಪ್ಷನ್ ಸಹ ನಿಮಗೆ ಸಿಗ್ತದೆ. ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಲಿಟ್ರಲಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈವನ್ ಇಂಟೆನ್ಸಿವ್ ಆಗಿರಬೇಕಾದ್ರೂ ಸಹ ಫುಲ್ ಸ್ಮೂತಾಗಿ ಗೇಮ್ ಪ್ಲೇ ಸಿಗುತ್ತೆ ನಿಮಗೆ. ಐಫೋನ್ ಲೆವೆಲ್ಗೇನೆ ನಂಗೆ ಅನ್ನಿಸ್ದಂಗೆ ನೀವು ಗೇಮ್ ಪ್ಲೇ ಆಡ್ಬೋದು. ಅಷ್ಟೇ ಸ್ಮೂತಾಗಿರುತ್ತೆ, ಅಷ್ಟೇ ಒಳ್ಳೆಯ ಗ್ರಾಫಿಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಳ್ಳೆ ಪ್ರೊಸೆಸರ್ ಇದೆ. ಯಾವ ಗೇಮನ್ನು ಬೇಕಾದ್ರೂ ಫುಲ್ ಹೈ ಸೆಟ್ಟಿಂಗಲ್ಲಿ, ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ನೀವು ಆಡ್ಬೋದು. ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ, ಆಯಿತಾ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ಇನ್ನೊಂದು ಪ್ರೊಸೆಸರ್ ಇದೆ, ಸೂಪರ್ ಕಂಪ್ಯೂಟಿಂಗ್ Q1 ಚಿಪ್, ಆಯಿತಾ. ಸೊ ಇದೊಂದು ಗೇಮಿಂಗ್ ಚಿಪ್ಪು. ಸೊ ಗೇಮಿಂಗ್ ಟೈಮಲ್ಲಿ ನಿಮಗೆ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ, ಫ್ರೇಮ್ಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ, ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಸೊ ಒಂದು ಒಳ್ಳೆ ವಿಷಯ, ಆಯಿತಾ. ಜೊತೆಗೆ ನಮಗೆ ಈ ಸ್ಮಾರ್ಟ್ಫೋನಲ್ಲಿ ಈ ಮೋಷನ್ ಕಂಟ್ರೋಲ್ ಸಹ ಇದೆ. ಸೊ ಮೋಷನನ್ನು ನೀವು ಕಂಟ್ರೋಲ್ ರೀತಿ ಅಸೈನ್ ಮಾಡ್ಕೊಬೋದು. ಸೊ ನೀವು ಹಿಂಗೆ ಅಂದರೆ ಒಂದು ಬಟನ್ ಕ್ಲಿಕ್ ಆಗೋ ರೀತಿ, ಹಿಂಗಂದರೆ ಕ್ಲಿಕ್ ಆಗೋ ರೀತಿ. ಸೊ ಒಂದು ಫೀಚರ್ ಸಹ ಇದೆ. ಮತ್ತು AI ಗೇಮ್ ವಾಯ್ಸ್ ಚೇಂಜರ್ನ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೀವು ಗೇಮ್ ಆಡಬೇಕಾದ್ರೆ ಹುಡುಗಿ ರೀತಿ ಅಥವಾ ಡಿಫ್ರೆಂಟ್ ವಾಯ್ಸಲ್ಲಿ ನೀವು ವಾಯ್ಸನ್ನು ಚೇಂಜ್ ಮಾಡಿಕೊಂಡು ಬೇಕಾದರೂ ಮಾತಾಡ್ಬೋದು. ಆ ಒಂದು ಫೀಚರ್ನ ಹೊಸ್ದಾಗಿ ಕೊಟ್ಟಿದ್ದಾರೆ, ಆಯಿತಾ. ಸೊ ಓವರಾಲ್ ಈ ಒಂದು ಪರ್ಫಾರ್ಮೆನ್ಸು ಟಾಪ್ ನಾಚ್. ಈ ಪ್ರೈಸ್ ರೇಂಜಿಗಂತೂ ತಲೆನೇ ಕೆಡಿಸ್ಕೊಂಬೇಡಿ, ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ಫೋನನ್ನು, ಈ ಒಂದು ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನ್ನ ಈ ಬೆಲೆಗೆ ಪ್ರಿಫರ್ ಮಾಡ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ ಬರೀ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಮೇಯ್ನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೋನಿ IMX920 ಸೆನ್ಸರ್, ಆಯಿತಾ. ಫ್ಲ್ಯಾಗ್ಶಿಪ್ ಸೆನ್ಸಾರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಹೊಂದಿರುವಂಥದ್ದು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ನಂಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ನಾನು 1 ಲಕ್ಷ ಫೋನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಈ ಬೆಲೆಗೆ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗಂತೂ ಇಷ್ಟ ಆಯಿತು. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಓವರಾಲ್ ಈ ಮೇಯ್ನ್ ಕ್ಯಾಮ್ರಾ ನನಗೆ ಇಂಪ್ರೆಸ್ ಮಾಡ್ತು. ಪ್ರಿಫರಬಲಿ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಮಾರ್ಟ್ಫೋನ್, ಜೊತೆಗೆ ಒಂದೊಳ್ಳೆ ಕ್ಯಾಮ್ರಾ ಕೂಡ ಆಗಬಹುದು, ಕ್ಯಾಮ್ರಾ ಫೋನ್ ಕೂಡ ಆಗ್ಬೋದು. ಒಂದೊಳ್ಳೆ ಫೋಟೋನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು, ಆಯಿತಾ. ಅನಾವಶ್ಯಕವಾಗಿ ಎಕ್ಸ್ಟ್ರಾ ಯಾವುದೋ ಸೆನ್ಸರ್ನ ಕೊಟ್ಟಿಲ್ಲ. ಡೆಪ್ ಸೆನ್ಸರ್ ಅಂತೆ, ಅದು ಮ್ಯಾಕ್ರೋ ಅದೆಲ್ಲ ಕೊಟ್ಟಿಲ್ಲ. 2 ಸೆನ್ಸರ್ ಸ್ಟ್ರೈಟಾಗಿ 2 ಸೆನ್ಸರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇದೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕಾಣೋ ರೀತಿ ಫೋಟೋ ತೆಗಿತೆ ಅಂತ ಅನ್ನಿಸ್ತು. ಸೊ ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ರೇರ್ ಕ್ಯಾಮ್ರಾ ಅಪ್ ಟು 8K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ತನಕ ಮಾತ್ರ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಸೂಪರ್ ನೈಟ್ ವಿಷನ್ ಅಂದರೆ ಏನಿಲ್ಲ, ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದುಬಿಟ್ಟು ಒಂದೊಳ್ಳೆ ಬೆಳಕಿರೋ ರೀತಿ ಫೋಟೋನ ಕೊಡುತ್ತೆ. ಮತ್ತು ಲ್ಯಾಂಡ್ಸ್ಕೇಪ್ ಮೂನ್ ಫೋಟೋಗ್ರಫಿ, ನೀವು ಚಂದ್ರನನ್ನು ಫೋಟೋಶೂಟ್ ಮಾಡ್ಬೋದು. ಅಂದರೆ ಅದನ್ನು ಸ್ವಲ್ಪ ಎನಾನ್ಸ್ ಮಾಡಿಬಿಟ್ಟು ಫೋಟೋ ತೆಗೆಯುತ್ತೆ. ಸೂಪರ್ ಮೂನು ಅಂದರೆ 30x ಝೂಮ್ ಮಾಡಿ, ಡಿಜಿಟಲಿ ಝೂಮ್ ಮಾಡಿ ಅದು ಚಂದ್ರನ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ.
ಸೊ ಈ ರೀತಿ ಕೆಲವೊಂದು ಫೀಚರ್ಗಳನ್ನು ಈ ಸ್ಮಾರ್ಟ್ಫೋನ್ ಕೊಟ್ಟಿದ್ದಾರೆ. ಪರ್ಸನ್ ನಾನು ಹೇಳೋದೇನಪ್ಪ ಅಂತ ಅಂದರೆ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ, ಈ ಬೆಲೆಗೆ ಆ್ಯಕ್ಚುಲಿ ಚೆನ್ನಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ಆಗಿದ್ರೂ ಸಹ ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರಲ್ಲ, ಅದೊಂದು ಒಳ್ಳೆ ವಿಷಯ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಇದು ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಈ ಫೇಸ್ ಅನ್ಲಾಕ್ ಆ್ಯಕ್ಚುಲಿ ಎಷ್ಟು ಫಾಸ್ಟ್ ಆಗಿದೆ ಅಂತ ಅಂದರೆ ನೋಡ್ತೀರಾ, ಟಚ್ ಮಾಡಿದ ತಕ್ಷಣ ಪಟ್ ಅಂತ, ಲಿಟ್ರಲಿ ನಮಗೆ ಲಾಕ್ ಸ್ಕ್ರೀನ್ ಅಂತ ತೋರಿಸಲ್ಲ, ಅದು ಟಚ್ ಮಾಡಿದ ತಕ್ಷಣ ಪಟ್ ಅಂತ ನೋಡಿ, ಈ ಪವರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ ಹೋಗುತ್ತೆ. ಹೆವಿ ಫಾಸ್ಟ್ ಫೇಸ್ ಅನ್ಲಾಕ್ ಇದೆ, ಬಟ್ ಎಷ್ಟು ಸೆಕ್ಯೂರ್ ಅಂತ ದೇವ್ರನೇ ಗೊತ್ತಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5160 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಮತ್ತು ಬಾಕ್ಸ್ ಒಳಗೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಜೊತೆಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ಲು, ಬೆಂಕಿ ವಿಷಯ ಆಯಿತಾ, ಹೆವಿ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಇನ್ನು ಓ ಎಸ್ನ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಔಟ್ ಆಫ್ ದ ಬಾಕ್ಸು ಈ ಸ್ಮಾರ್ಟ್ಫೋನಲ್ಲಿ ಆ್ಯಂಡ್ರಾಯ್ಡ್ 14 ಇದೆ. ಇದು ಫನ್ ಟಚ್ ಓ ಎಸ್ ಆಯಿತಾ. ಈ ಸಲ ಈ ಸ್ಮಾರ್ಟ್ಫೋನಲ್ಲಿ ಯಾವುದೇ ಹಾಟ್ ಆ್ಯಪ್ಸು ಹಾಟ್ ಗೇಮ್ಸ್ ಎಲ್ಲ ಇಲ್ಲ, ತೆಗೆದಿದ್ದಾರೆ. ಬಟ್ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ನಾನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಮತ್ತು ಐಕೂನ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 3+4 ಆಯಿತಾ, 3 ವರ್ಷ ನಂಗೆ ಅನಿಸ್ತಂಗೆ ಬೇಜಾನಾಯಿತು. ಅದರಿಂದ ಆ್ಯಂಡ್ರಾಯ್ಡ್ 15, 16, 17 ಅಲ್ಲಿ ತನಕ ನಿಮಗೆ ಒಂದು ಓ ಎಸ್ ಅಪ್ಡೇಟ್ ಬರುತ್ತೆ, ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6, 7 ಎರಡೂ ಕೂಡ ಸಪೋರ್ಟ್ ಆಗುತ್ತೆ, ಸೂಪರ್. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಇದೆ, ಮತ್ತು 11 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅದನ್ನ ಕೆಡಿಸ್ಕೊಂಬಿಡಿ, ನಮ್ಮ ದೇಶದ ಎಲ್ಲ ಸಿಮ್ಮು ಸಪೋರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ಆಯಿತಾ, ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸಾರ್ಸನ್ನು ಹಾಕಿದ್ದಾರೆ, ಗೈರೋ ಎಲ್ಲ ಇದೆ. ಸೊ ನೋಡೋದಕ್ಕೆ ಹೋದರೆ ಈ ಒಂದು ಪ್ರೈಸ್ ರೇಂಜಿಗೆ ಆಯಿತಾ, 8GB 128GB ವೇರಿಯಂಟಿಗೆ 36,000ಕ್ಕೆ ಏನು ಲಾಂಚ್ ಆಗ್ತದೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 34,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತಗೋಬೋದು ಗುರು. ಯಪ್ಪ, ಬೆಂಕಿ ಸ್ಪೆಸಿಫಿಕೇಷನ್ ಸದ್ಯಕ್ಕೆ ಆಯಿತಾ, ಸದ್ಯಕ್ಕೆ. ಇದನ್ನು ಬೀಟ್ ಮಾಡಿ ಇನ್ನೊಂದು ಬ್ರ್ಯಾಂಡ್ ಅವರು ಇದಕ್ಕಿಂತ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ರು ಮಾಡ್ಬೋದು, ಬಟ್ ಸದ್ಯಕ್ಕೆ ಇವರು ಕೊಡ್ತಿರುವಂಥ ಸ್ಪೆಸಿಫಿಕೇಷನ್ನ ನಿಜ ಯಾರೂ ಕೊಡ್ತಿಲ್ಲ. ಒಂದು ಒಳ್ಳೆ ಬಿಲ್ಡು, ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಓಕೆ ಆಯಿತಾ. ಡಿಸ್ಪ್ಲೇ ಬೆಂಕಿ ಇದೆ, ರ್ಯಾಮು ಸ್ಟೋರೇಜ್ ಕಾಂಪ್ರಮೈಸ್ ಇಲ್ಲ, ಪ್ರೊಸೆಸರ್ ಸೂಪರ್ ಆಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಹೇಳಿ, 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಸೂಪರ್ ಆಪ್ಷನ್ ಆಗುತ್ತೆ. ಸದ್ಯಕ್ಕೆ ಈ ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನೇ ತೊಗೊಳ್ಳಿ, ಇದಕ್ಕಿಂತ ಒಳ್ಳೆ ಫೋನ್ ಸದ್ಯಕ್ಕಂತೂ ಸಿಗಲ್ಲ. ಇದು ನನ್ನ ಹಾನೆಸ್ಟ್ ಒಪಿನಿಯನ್ನು. ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.